ಸರ್, ಇದು ನಿಮ್ಮ ಲ್ಯಾಪ್ಟಾಪು. ಎಮರ್ಜೆನ್ಸಿ ಇದೆ ಅಂತ ನಾನು ನಿಮ್ಮನ್ನ ಪಾಸ್ವರ್ಡ್ ಕೇಳಿದೆ ಅಷ್ಟೇ. ಇನ್ಮೇಲೆ ನಾನು ಇದನ್ನು ಯೂಸ್ ಮಾಡಲ್ಲ. ಆಫೀಸಿಂದನೇ ಲ್ಯಾಪ್ಟಾಪ್ನ ನಾನು ಕ್ಯಾರಿ ಮಾಡ್ತೀನಿ. ಇದರಲ್ಲಿ ನಂದು ಅನ್ನೋದೇನಿದೆ ಎಲ್ಲ ನಿಂದೇನೆ. ಸರ್, ಏನು ಹೇಳ್ತಿದ್ದೀರಾ ನೀವು? ಆಫೀಸ್ನ ಜವಾಬ್ದಾರಿ ಎಲ್ಲ ನೀನೇ ನೋಡ್ಕೊಳ್ತಾ ಇರೋದ್ರಿಂದ ನನಗೀಗ ಈ ಲ್ಯಾಪ್ಟಾಪ್ನ ಅವಶ್ಯಕತೆ ಏನಿದೆ, ಅದಕ್ಕೆ ಹಾಗೆ ಹೇಳಿದೆ. ಓಕೆ ಸರ್. ನೀವು ನಾನು ಅಬ್ರಾಡ್ಗೆ ಹೋಗ್ಬಾರ್ದು, ಇಲ್ಲೇ ಇರಬೇಕು ಅಂತ ಹೇಳಿದ್ರಲ್ಲ, ಯಾಕೆ? ಮುಂದೆ ನಿಮ್ಗೆ ಹುಟ್ಟೋ ಮಕ್ಕಳನ್ನ ಬೆಳೆಸಿ ಆಮೇಲೆ ಅವ್ರನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಸೇರ್ಸೋ ಕೇರ್ ಟೇಕರ್ ಮಾಡಬೇಕು ಅನ್ಕೊಂಡಿದ್ದೀರಾ? ನೀವು ಹೇಳಿದ ನಿಜ ಸರ್. ಮನೇಲಿ ಸುಮ್ಮನೆ ಕೂತ್ರೆ ಏನೂ ಸರಿ ಹೋಗ್ತಾ ಇರಲಿಲ್ಲ. ಯಾರು ಬಂದು ನನ್ನ ಬದುಕನ್ನು ಸರಿ ಮಾಡ್ತಾ ಇರಲಿಲ್ಲ. ನನ್ನ ಜೀವನನ ನಾನೇ ಸರಿ ಮಾಡ್ಕೋಬೇಕು. ಈ ನಾಟಕದ ಮದುವೆ ಆಗಿದ್ದ ಕಾರಣನೇ ಈ ಡಿಸ್ಟರ್ಬೆನ್ಸ್ಗಳ ಮಧ್ಯೆ ಮರ್ತು ಬಿಟ್ಟಿದ್ದೆ. ಆದರೆ ನಿನ್ನೆ ಆಫೀಸಿಗೆ ಬಂದಾಗಿಂದ ಸ್ವಲ್ಪ ಬೆಟರ್ ಆಗಿ ಫೀಲ್ ಆಗ್ತಾ ಇದೆ. ಹಳೆ ಪ್ರಾಜೆಕ್ಟ್ ಫೈಲ್ಸ್ಗಳನ್ನೆಲ್ಲ ಒಂದ್ಸಲ ನೋಡಿ ರಿಫ್ರೆಶ್ ಮಾಡೋಣ ಅಂತ ಮ್ಯಾನೇಜರ್ಗೆ ಅದನ್ನು ಕಳ್ಸೋದಕ್ಕೆ ಹೇಳಿದ್ದೆ. ಅವರು ಕಳಿಸಿದ್ದಾರೆ. ಅದನ್ನು ಫೋನಲ್ಲಿ ನೋಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅದಕ್ಕೆ ನಿಮ್ಮ ಲ್ಯಾಪ್ಟಾಪ್ ತಗೊಂಡೆ. ನೀನು ಓಲ್ಡ್ ಏಜ್, ಮ್ಯಾರೇಜ್, ಹನಿಮೂನ್ ಸ್ಟೋರಿಗೆ ಯಾವ ಆ್ಯಪಲ್ಲಿ ಯಾವ ಸ್ಟೋರಿ ನಿನಗೆ ಇನ್ಸ್ಪಿರೇಷನ್ ಆಯಿತು? ಫ್ಯಾಮಿಲಿ ಸ್ಟೋರಿನಾ ಅಥವಾ ಎ ಕ್ಯಾಟಗರಿ ಸ್ಟೋರಿನಾ? ನಿಮ್ಮ ಕ್ಯಾಬಿನ್, ನಿಮ್ಮ ಚೇರ್ನ ಬಳಸೋದಕ್ಕೆ ಒಪ್ಪದೇ ಇರೋ ನಾನು ನಿಮ್ಮ ಲ್ಯಾಪ್ಟಾಪ್ನ ಯೂಸ್ ಮಾಡೋದಕ್ಕೆ ಹೋಗ್ತೀನಾ? ಚಾನ್ಸೇ ಇಲ್ಲ. ನಿನ್ ಮದುವೆಯಿಂದ ಇಡೀ ಫ್ಯಾಮಿಲಿನೇ ಬೀದಿಗೆ ಬಂದಿದೆ ಅಂದಮೇಲೆ ಪಕ್ಕ ಎ ಕ್ಯಾಟಗರಿ ಆಗಿರುತ್ತೆ. ಇವತ್ತು ಒಂದಿನ ಫೈಲ್ಸ್ನ ನೋಡ್ಕೊಂಡು ಇಟ್ಬಿಡ್ತೀನಿ. ನಾಳೆಯಿಂದ ಆಫೀಸ್ನಲ್ಲಿರೋ ನನ್ನ ಲ್ಯಾಪ್ಟಾಪ್ನ ನನ್ನ ಜೊತೆನೇ ಕ್ಯಾರಿ ಮಾಡ್ತೀನಿ. ಓಕೆನಾ ಸರ್? ಸರ್, ರಾಮ್ ಸರ್. ಏನ್ ಕಾವೇರಿ? ಏನಾಯ್ತು? ಯಾಕೆಷ್ಟು ಡೀಪಾಗಿ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಒಂಥರ ಡಲ್ ಆಗಿದ್ದೀರಲ್ವಾ? ಏನಾಯ್ತು ಸರ್? ಹಾಗೇನಿಲ್ಲ, ರಾತ್ರಿ ಸರಿಯಾಗಿ ನಿದ್ದೆ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಡಲ್ ಆಗಿದ್ದೀನಿ. ಎನಿವೆ, ನಾನು ಫ್ರೆಶ್ ಆಗಿ ಬರ್ತೀನಿ, ಹಾಗೆಲ್ಲ ಸರಿ ಹೋಗುತ್ತೆ. ಆಂಟಿ, ಒಳಗಡೆ ಬರ್ಬೋದಾ? ಆಂಟಿ, ಒಂದೇ ಒಂದ್ಸತಿ ನಿಮ್ಮ ಮನೆ ಒಳಗಡೆ ಬರೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ನನ್ನಿಂದ ತಪ್ಪಾಗಿದೆ ನಿಜ, ಅದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ನಾನು ಬಂದಿದ್ದೀನಿ. ನಿಮ್ಮ ಹತ್ರ ಕ್ಷಮೆ ಕೇಳಲಿಲ್ಲ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ. ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡಿ. ನನ್ನ ಮಾತು ಕೇಳಿ ನಾನು ನಿಮ್ಮ ಕ್ಷಮೆಗೆ ಅರ್ಹಳಲ್ಲ ಅಂದರೆ
ಆಮೇಲೆ ಬೇಕಿದ್ರೆ ನನ್ನ ಕಥೆ ಹಿಡ್ದು ಆಚೆ ತಳ್ಳಿ. ಪ್ಲೀಸ್ ಆಂಟಿ. ಮಾತಿಗೆ ಮುಂಚೆ ಇದು ನನ್ನ ಮನೆ, ನೀವೆಲ್ಲ ನನ್ನವರು ಅಂತ ಹೇಳ್ತಿದ್ದೆ. ಇವತ್ತು ನಿನ್ನ ಮನೆಗೆ ಬರಕ್ಕೆ ನಿಮ್ಮವ್ರ ಜೊತೆ ಮಾತಾಡಕ್ಕೆ ನಿಂಗೆ ಪರ್ಮಿಷನ್ ಬೇಕಾ? ತಪ್ಪು ಮಾಡಿ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀನಿ, ಅದಕ್ಕೆ ಪರ್ಮಿಷನ್ ಕೇಳ್ತಿದ್ದೀನಿ. ಆ ತಪ್ಪನ್ನ ಅರ್ಥ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದೆಯಲ್ಲ, ಅಷ್ಟು ಸಾಕು. ಬಾ ಒಳಗೆ. ನನಗಿವಾಗ ಯಾರನ್ನ ಕರೆಯೋಕ್ಕೂ ಕಳ್ಸೋಕ್ಕೂ ಮನ್ಸಿಲ್ಲ.